ಸೊ ಭಾಳಷ್ಟು ಜನ ಸಂಧ್ಯಾವನೆ ಮಾಡಿದವರು ಕೂಡ ಗಾಯತ್ರಿ ಪಠಣ ಮಾಡ್ತಾರೆ ಇದೇ ಕಾರಣಕ್ಕೆ. ಇವತ್ತಲ್ಲ ನಾಳೆ ಯಾವತ್ತಾರೋ ನನ್ನ ಬುದ್ಧಿ ಪ್ರಚೋದನೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ. ಅದು ಇವತ್ತು ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್ ಟು ಎ ಮಿಯರ್ ರಿಚುವಲ್. ಯಾರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉಪನಯನದ ಅಥವಾ ಮುಂಜಿ ಏನೋ ಕರೀತಾರೆ ಬ್ರಾಹ್ಮಣರಲ್ಲಿ, ಆ ಉಪನಯನ ಮಾಡಿದ್ರೆ 3 ದಿನ 4 ದಿನ ಅಥವಾ ಹೆಚ್ಚಂದ್ರೆ 3 ತಿಂಗಳು 6 ತಿಂಗಳು ಸಂಧ್ಯಾವನೆ ಮಾಡ್ಬೋದು ಅಷ್ಟು. ಅದಕ್ಕಿಂತ ಹೆಚ್ಚು ಯಾರೂ ಮಾಡಿ ನಾನು ಕೇಳಿಲ್ಲ ಇದುವರೆಗೆ. ಸೊ ಆ ದುಡ್ಡು ಏನು ಖರ್ಚು ಮಾಡಿರ್ತೀವಿ ಅದು ಒಬ್ಬ ಮಾಮೂಲಿ ರಿಚುವಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂಥ ಪದ್ಧತಿನ ಬಿಡಬೇಕು. ಇವತ್ತಿನ ಫಾಸ್ಟ್ ಲೈಫ್ ನಮಗೆ ಬಹುಶಃ ಅದಕ್ಕೆ ಅನುಕೂಲ ಆಗಿಲ್ಲ ಅಂತ ಕಾಣುತ್ತೆ. ಆದರೂ ಮನಸ್ಸಿನಲ್ಲಿ ಗಾಯತ್ರಿ ಮಂತ್ರನ ಸ್ಮರಣೆ ಮಾಡೋದು ಒಳ್ಳೆಯದು. ವಾಟ್ ಮೇಕ್ಸ್ ಎ ಪಯಸ್ ಮ್ಯಾನ್ ಕ್ರಿಮಿನಲ್? ಕೆ ಸುಬ್ರಹ್ಮಣ್ಯನ್ ಕಲಾಸಿಪಳ್ಳಿಯಿಂದ ಪ್ರಶ್ನೆ ಹಾಕಿದ್ದಾರೆ. ವಾಟ್ ಮೇಕ್ಸ್ ಎ ಪಯಸ್ ಮ್ಯಾನ್ ಕ್ರಿಮಿನಲ್ ಅಂತ ಹೇಳಿದ್ರೆ ಅವನ ಸಂಸ್ಕಾರ ಥಾಟ್ಸ್, ಲೈನ್ ಆಫ್ ಥಿಂಕಿಂಗ್ ಏನಿದೆ, ಅವನ ಮೈಂಡ್ ಸೆಟ್, ಅದನ್ನೇ ನಾವು ಸಂಸ್ಕಾರ ಅಂತ ಕರಿತೀವಿ. ಪಾಸ್ಟ್ ಇಂಪ್ರೆಷನ್ಸ್ ಅಥವಾ ಸಂಸ್ಕಾರ ಅಂತ ಕರಿತೀವಿ. ಹಿಂದಿನ ಜನ್ಮದಿಂದ ನಾವು ತಂದಿರುವಂಥ ಸಂಸ್ಕಾರಗಳು ನಮ್ಮನ್ನು ಪ್ರಚೋದನೆ ಮಾಡ್ತಾ ಇರ್ತವೆ. ಏನು ಕೆಲಸ ಮಾಡಿದ್ರೂ ನಮಗೆ ಆ ಥಾಟ್ಸೇ ಬರ್ತಾ ಇರುತ್ತೆ. ಆ ಸಂಸ್ಕಾರಗಳ ವಶನಾಗಿ ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸನೋ ತಪ್ಪು ಕೆಲಸನೋ ಮಾಡ್ತಾ ಇರ್ತಾನೆ. ಇವನ್ ಒಳ್ಳೆ ಕೆಲಸ ಮಾಡುವಂಥ ವ್ಯಕ್ತಿ ಕೂಡ ತನ್ನ ಶರೀರದಲ್ಲಿ ಸಂಚಿತವಾಗಿರುವಂಥ ಪ್ರಾರಬ್ಧ ಕರ್ಮ ಏನಿರುತ್ತೆ, ಒಂದು ಜನ್ಮಕ್ಕೆ ಪ್ರಾರಬ್ಧ ಕರ್ಮ ಅಂದರೆ ಏನು ಕೃಷ್ಣ ನಮ್ಮ ಶರೀರದಲ್ಲಿ ಕೊಟ್ಟಿರ್ತಾನೆ, ಆ ಸಂಸ್ಕಾರಗಳ ಪ್ರಭಾವದಿಂದ ಅದಕ್ಕೆ ವಶವರ್ತಿಯಾಗಿ ಪ್ರಕೃತಿಯಲ್ಲಿರೋ ತ್ರಿಗುಣಗಳು ತನ್ನ ಶರೀರದಲ್ಲಿರೋ ತ್ರಿಗುಣಗಳ ವಶವರ್ತಿಯಾಗಿ ಅವುಗಳಲ್ಲಿ ಯಾವುದು ಡಾಮಿನೆಂಟೋ ಪ್ರಾಮಿನೆಂಟ್ ಇರುತ್ತೋ ಆ ಗುಣಗಳ ವಶವರ್ತಿಯಾಗಿ ಕೆಲಸ ಮಾಡ್ತಾನೆ. ರಜೋಗುಣ ಒಬ್ಬ ವ್ಯಕ್ತಿಯಲ್ಲಿ ಪ್ರಧಾನವಾಗಿದ್ದರೆ ಅವನ ಸಂಸ್ಕಾರಗಳು ಬರೀ ಹೊಡಿ ಬಡಿ ಕೊಲ್ಲು ಕತ್ತರಿಸು ಮಟ್ಟದಲ್ಲಿರುತ್ತೆ. ಎಂಥ ಪಯಸ್ ಮ್ಯಾನ್ ಅಂತ ಭಾಳ ದೈವಭಕ್ತ ಆಗಿದ್ದ ವ್ಯಕ್ತಿ ಕೂಡ ಇದ್ದಕ್ಕಿದ್ದಂಗೆ ತಲೆ ಕೆಟ್ಟಂತೆ ಒರೆಸೋದು, ಕ್ರೋಧಾವಶನಾಗುವಂಥದ್ದು ನಾವು ನೋಡಿರ್ತೀವಿ. ಯಾಕೆಂದರೆ ಆ ಸಂಸ್ಕಾರ ಕೆಲವು ಪರಿಪಕ್ವ ಆಗಿಲ್ಲದರೋ ಸ್ಥಿತಿಲಿ ಇಂಥ ಸಾಧ್ಯ ಆಗುತ್ತೆ. ನಾವೇನೋ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತೀವಿ, ಅದು ನೆರವೇರದೆ ಹೋದಾಗ ದೇವರನ್ನ ಹೀನಾಮಾನ ಬೈಯೋರು, ಬಾಯಿ ಬಂದಂಥ ಬೈಯೋರನ್ನ ನಾವು ನೋಡಿದ್ದೀವಿ. ಅಂಥ ಒಂದಿಷ್ಟು ಕೆಲವು ಕೇಸ್ಗಳನ್ನ ಕೂಡ ನಾವು ಹೀಲ್ ಮಾಡಿದ್ದೀವಿ. ಪ್ರಾರಬ್ಧ ಕರ್ಮ, ಪಾಸ್ಟ್ ಲೈಫ್, ಹಿಂದಿನ ಜನ್ಮಗಳಲ್ಲಿ ಅಂಥ ದೋಷಗಳನ್ನು ಮಾಡಬಂದು ಯಾವುದೇ ಔಷಧಿ ಚಿಕಿತ್ಸೆಗೆ ಬಗ್ಗದೇ ಇರುವಂಥ ಕೇಸ್ಗಳನ್ನು ಕೂಡ ಅದಕ್ಕೆ ಹಿಂದಿನ ಜನ್ಮದ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಏನು ಹೇಳ್ತೀವಿ, ಜನ್ಮಾಂತರ ಕರ್ಮವನ್ನು ಶೋಧನೆ ಮಾಡಿ ಅದನ್ನು ಏನು ನಾವು ಕಂಡುಕೊಂಡಿದ್ದೀವಿ ಅಂಥದ್ರಲ್ಲಿ ಕೂಡ ಅವ್ರು ಏನು ತಪ್ಪುಗಳು ಮಾಡಿರ್ತಾರೆ, ದೈವನಿಂದ ಏನು ಮಾಡಿರ್ತಾರೆ, ಆ ದೈವನಿಂದ ಮಹಾಪಾಪ ಆಗುತ್ತೆ. ನಮ್ಗೆ ಗೊತ್ತಿದ್ದು ಮಾಡಿದ್ರು ತಪ್ಪು, ಗೊತ್ತಿಲ್ಲದೆ ಮಾಡಿದ್ರು ತಪ್ಪು. ಬೆಳಗ್ಗೆ ಹೇಳಿದೆ ನಾನು, ಬೆಂಕಿನ ಗೊತ್ತಿದ್ದು ಮುಟ್ಟಿದ್ರು ಸುಡುತ್ತೆ, ಗೊತ್ತಿಲ್ಲದೆ ಮುಟ್ಟಿದ್ರು ಸುಡುತ್ತೆ. ಸೊ ಅದು ದೈವಲಿಖಿತ, ಅದು ದೈವ ನಿಯಾಮಕ. ಅದರಿಂದ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಸಂಸ್ಕಾರ ವಶದಿಂದ, ಪ್ರಾರಬ್ಧ ಕರ್ಮದಿಂದ ಒಬ್ಬ ಪಯಸ್ ಮ್ಯಾನ್ ಕೂಡ ಹಿ ಕ್ಯಾನ್ ಟರ್ನ್ ಇಂಟು ಎ ಕ್ರಿಮಿನಲ್. ಹಾಗೆ ಒಬ್ಬ ಕ್ರಿಮಿನಲ್ ಆಲ್ಸೋ ಕ್ಯಾನ್ ಟರ್ನ್ ಇಂಟು ಎ ಪಯಸ್ ಮ್ಯಾನ್, ಪಯಸ್ ಬೈ ವರ್ಚು ಆಫ್ ಈ ಸಂಸ್ಕಾರ. ನಿಮಿಷ ಪುನರ್ಜನ್ಮ ಬೇಡ ಅನ್ನೋದಕ್ಕೆ ಆನ್ಸರ್ ಆಗಿದೆ. ಹಿಂದೂ ಧರ್ಮದ ಮೂಲ ಗ್ರಂಥಗಳು ಭಗವದ್ಗೀತೆ, ರಾಮಾಯಣ, ಮಹಾಭಾರತ. ಆದ್ದರಿಂದ ಕೃಷ್ಣ ಧರ್ಮ ಅಂದಾಗ ಮತ್ತೊಂದು ಧರ್ಮ ಉದಯವಾಗಿದೆ ಎಂಬ ಗೊಂದಲ ಜನರಲ್ಲಿ ಉಂಟಾಗಬಹುದು. ಈ ಗೊಂದಲವನ್ನು ನಿವಾರಿಸಿ. ಹಿಂದೂ ಧರ್ಮಕ್ಕೂ ಕೃಷ್ಣ ಧರ್ಮಕ್ಕೂ ಇರುವ ವ್ಯತ್ಯಾಸವೇನು? ನಿಮಗೆ ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ಕಾಳಜಿ ಇದ್ದರೆ ಹಿಂದೂ ಧರ್ಮದ ಪರಿಷ್ಕೃತ ಧರ್ಮ ಅಂತ ಇದನ್ನು ಕರಿಬೋದು. ರಿವೈಸ್ಡ್ ಹಿಂದೂ ಧರ್ಮ ಅಂತ ಇದನ್ನು ಕರ್ಕೋಬೋದು ಬೇಕಾದ್ರೆ. ಅದು ನಾವು ಅದನ್ನು ಕರೆಯೋಕ್ಕೆ ಸಿದ್ಧ ಇಲ್ಲ. ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಪರಿಷ್ಕರಣೆ ಮಾಡೋಕ್ಕೆ ಭಾಳಷ್ಟು ಜನ ನಮ್ಮ ಸನ್ಯಾಸಿಗಳು, ಮಠಾಧಿಪತಿಗಳು ಬಿಡಲ್ಲ, ಅಡ್ಡಗಾಲು ಹಾಕ್ತಾರೆ. ಒಬ್ಬೊಬ್ಬರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಸಂಪ್ರದಾಯಗಳು, ಆ ಮಠದ ಸ್ವಾಮೀಜಿಗಳು, ಸನ್ಯಾಸಿಗಳು ಒಬ್ರಿಗೊಬ್ಬರು ಜಗಳಾಡ್ಕೊಂಡು ಕೂತಿರ್ತಾರೆ ಹೊರತು ಯಾರೂ ಅದನ್ನು ಪರಿಹಾರ ಮಾಡೋಕ್ಕೆ ಬರಲ್ಲ. ಮತಾಂತರ ಆದಾಗ ಮಾತ್ರ ಪ್ರತಿಭಟನೆ ಮಾಡೋಕ್ಕೆ ನಮ್ಗೆ ಗೊತ್ತಿರುತ್ತೆ. ಅದರ ಅಸ್ಪೃಶ್ಯತೆ ಆಚರಣೆ ಎಲ್ಲ ಮಠ ಮಂದಿರಗಳಿದೆ. ಉಡುಪಿಲಿದೆ, ಧರ್ಮಸ್ಥಳದಲ್ಲಿದೆ, ಗೊತ್ತಿದೆ ನಿಮಗೆ, ಹೊರನಾಡಲ್ಲಿದೆ, ತಿರುಪತಿಲಂತೂ ಕೇಳೋಂಗಿಲ್ಲ. ಮಂತ್ರಾಲಯ ಹೋಗಿ ಊಟ ಮಾಡಿದೆ ಬೇಜಾರಾಗಿ ಬಂದಿದ್ದೀನಿ. ಮಂತ್ರಾಲಯದಲ್ಲಿ ಮೊದಲನೇ ಸಲ, ನನ್ನ ಜನ್ಮದಲ್ಲಿ ಒಂದೇ ಸಲ ಹೋಗಿದ್ದು, ನನ್ನ ಮಗ ಹುಟ್ಟುವಾಗ. ಅದ್ರ ಮೇಲೆ ಮಂತ್ರಾಲಯನ ದರ್ಶನ ಮಾಡಿಲ್ಲ. ಉಡುಪಿ ಶ್ರೀಕೃಷ್ಣನಲ್ಲಿ ಊಟ ಮಾಡಿಲ್ಲ ಅಲ್ಲೂ ಕೂಡ. ಇವೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಯಾವ ಸ್ವಾಮೀಜಿಗಳು, ಸನ್ಯಾಸಿಗಳು ಪ್ಲಾಟ್ಫಾರ್ಮ್ ಸ್ಪೀಚ್ ಬೇಕಾದ್ರೆ ಕೊಡ್ಬೋದು, ಬಟ್ ವಾಟ್ ಯು ಆ್ಯಕ್ಚುಲಿ ಪ್ರಾಕ್ಟೀಸ್ ದಟ್ ಕೌಂಟ್ಸ್. ಒಬ್ಬ ವ್ಯಕ್ತಿ ನೀನು ಪಕ್ಕದಲ್ಲಿ ಕೂತ್ಕೊಂಡಾಗ ನೀನು ಅಂತ್ಯಜಾತಿಯವನು, ನೀನು ಕೀಳು ಜಾತಿ, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಬೇಡ ಅಂತ ಹೇಳಿ ದೂರ ಹಾಕಿದ್ರೆ ಅವ್ನ ಮನಸ್ಸಿನಲ್ಲಿ ಏನು ವೇದನೆ ಆಗುತ್ತೆ. ಅದಕ್ಕಿಂತ ದೊಡ್ಡ ಪಾಪ ನಿಮ್ಗೆ ಬೇಕೆ? ನೀವು 100 ಸಲ ಕೂತ್ಕೊಂಡು 108 ಸಲ ಗಾಯತ್ರಿ ಮಾಡೋದೇನು ಬಂತು? 1000 ಸಲ ಕೃಷ್ಣನ ನಮಸ್ಕಾರ ಮಾಡೋದೇನು ಬಂತು? ವಿಷ್ಣು ಸಹಸ್ರನಾಮ ಬೆಳಗಿನ ಸಂಜೆವರು ಹೇಳಿದ್ರೇನು ಬಂತು? ಸೊ ಪ್ರೀಚ್ ವಾಟ್ ಯು ಪ್ರಾಕ್ಟೀಸ್. ಪ್ರೀಚ್ ವಾಟ್ ಯು ಪ್ರಾಕ್ಟೀಸ್. ನಾನು ಒಂದು ಗ್ರಂಥ ಓದ್ದೆ, ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಬೇಜಾರಾಗುತ್ತೆ ನನಗೆ. ಆ ವ್ಯಕ್ತಿ 72 ವರ್ಷದ ವ್ಯಕ್ತಿ, ಭಾಳ ದೊಡ್ಡ ಮಾಧವ ಪಂಡಿತರು, ಪ್ರವಚನಕಾರರು. ಅವ್ರು ಬರೆದಂಥ ಒಂದು ಪುಸ್ತಕದಲ್ಲಿ ನನ್ನ ಮನೇಲಿ ಇದೆ ಇನ್ನೋದು. ಶಂಕರಾಚಾರ್ಯರನ್ನು ಬಾಯಿಗೆ ಬಂದಂತೆ ನಿಂದನೆ ಮಾಡಿ ಅವನೊಬ್ಬ ರಾಕ್ಷಸ, ಮಣಿಮಂತ ಅನ್ನೋ ಒಬ್ಬ ರಾಕ್ಷಸನ ಅವತಾರ ಅಂಥೇಳಿ ಬರೆದಿದ್ದಾರೆ. ಹಿಂದೂ ಧರ್ಮದ ಅವನತಿ ಆಗ್ತಾ ಇರೋಂಥ ಕಾಲದಲ್ಲಿ ಎಷ್ಟೆಲ್ಲ ಹೋರಾಡಿದ್ರು ಶಂಕರಾಚಾರ್ಯರು, ವೇದಗಳನ್ನು ಉಳಿಸಿದ್ರು. ಒಬ್ಬ ಆಚಾರ್ಯ ಪುರುಷನಿಗೆ ಕನಿಷ್ಠ ಮಟ್ಟದ ಗೌರವ ಕೊಡಬೇಕು ಅನ್ನೋ ಕೂಡ ಆ ಪರಿಜ್ಞಾನ ಇಲ್ಲದ ಅಂತ ಒಬ್ಬ ಸಂಸ್ಕೃತ ಪಂಡಿತ. ಅವರನ್ನು ಸಂಸ್ಕೃತ ಪಂಡಿತ ಅಂತ ಕರಿತೀರಾ, ಒಬ್ಬ ವಿದ್ವಾಂಸ ಅಂತ ಕರಿತೀರಾ, ಅಥವಾ ಒಬ್ಬ ವಿಧ್ವಂಸಕ ಅಂತ ಕರಿತೀರಾ ಗೊತ್ತಿಲ್ಲ ನನಗೆ. ಬೇರೆ ಒಂದು ಸಿದ್ಧಾಂತ ಮತವನ್ನು ಪ್ರಚಾರ ಮಾಡಿದ ಮಾತ್ರಕ್ಕೆ ಅವ್ರನ್ನ ದ್ವೇಷ ಮಾಡಬೇಕಾದ ಅಗತ್ಯ ಇಲ್ಲ. ನಿಮಗೆ ಆ ಸಿದ್ಧಾಂತ ಇಷ್ಟ ಇಲ್ಲ ಅಥವಾ ಅದನ್ನು ಸಾಧನೆ ಮಾಡೋ ಶಕ್ತಿ ಇಲ್ಲ ಅಂದರೆ ಮಾತ್ರಕ್ಕೆ ಬೇರೆಯವ್ರನ್ನ ಖಂಡನೆ ಮಾಡ್ತೀರಾ. ಕೃಷ್ಣ ಇದನ್ನು ಹೇಳಿದ್ದಾನೆ, ಗೀತೆಯಲ್ಲಿ ಹೇಳಿದ್ದಾನೆ, ಬೇರೆಯವರ
ವಿಧಿವಿಧಾನಗಳನ್ನು, ಅವರ ಮಾರ್ಗನ ತಪ್ಪು ಅನ್ನೋಕ್ಕೆ ನೀನು ಯಾರು? ನೀನು ಮಹಾಪರಿಪೂರ್ಣನ. ಪರಿಪೂರ್ಣನಾಗಿ ನೀನ್ಯಾಕೆ ನಾನು ಪೂಜೆ ಮಾಡಬೇಕು? ನೀನ್ಯಾಕೆ ಭೂಮಿಲಿ ಹುಡ್ತಾ ಇದ್ದೆ? ನಿನ್ನ ಪ್ರಾರಬ್ಧ ಕರ್ಮ, ನಿನ್ನ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ಎಲೆಯಲ್ಲಿ ನೊಣ ಯಾಕೆ ಯೋಚನೆ ಮಾಡೋಕ್ಕೆ ಹೋಗ್ತೀಯ? ಅದ್ರ ಬಗ್ಗೆ ಯಾಕೆ ಕಂಪ್ಲೇಂಟ್ ಮಾಡ್ತೀಯ? ಸೊ ನಿನ್ನ ದೋಷಗಳನ್ನು ಫಸ್ಟ್ ಇದ್ಗೋ. ನಿನ್ನ ಮಾರ್ಗ ನಿನಗೆ ಸರಿ. ಅದು ಯೂನಿವರ್ಸಲ್ ಅಲ್ಲ, ಜನರಲ್ ಅಲ್ಲ. ಅದು ಪ್ರತಿಯೊಬ್ಬನಿಗೂ ನನ್ನ ಕಡೆಗೆ ಬರೋದಕ್ಕೆ, ಕೃಷ್ಣನ ಕಡೆಗೆ ಬರೋದಕ್ಕೆ ಸಾವಿರಾರು ಮಾರ್ಗಗಳಿದೆ. ಯಾರು ಯಾವುದನ್ನು ಆಶ್ರಯಿಸಲಿ, ಅದನ್ನು ತಪ್ಪು ಅನ್ನೋದು ನಿನ್ನ ಕೆಲಸ ಅಲ್ಲ. ನಿನಗೆ ಸರಿ ತೋಚಿದ ನಿನ್ನ ಸಂಸ್ಕಾರಕ್ಕೆ ಸರಿಯ ಹೊಂದುವಂಥ ಮಾರ್ಗ ನೀನು ಆರಿಸ್ಕೊ. ಆದರೆ ಬೇರೆಯವರು ತಪ್ಪು ಅಂತ ಹೇಳೋದನ್ನು ಮಾಡಬೇಡ ಆ ಕೆಲಸ ಅಂತ. ಸರ್ ನಾವು ಕೂಡ ಮಾಡ್ತಾ ಇರೋದೇನೆ, ಬೇರೆಯವರು ತಪ್ಪು ಅಂತ ನಾವು ಹೇಳಲ್ಲ. ಆದರೆ ಸಾಕಷ್ಟು ಗೊಂದಲಗಳು, ತೊಂದರೆಗಳಿಟ್ಕೊಂಡು ಇನ್ನೆಲ್ಲೂ ಪರಿಹಾರ ಆಗಲ್ಲ, ನಾವು ಇದನ್ನು ಪರಿಷ್ಕರಣೆ ಮಾಡೋದಿಲ್ಲ ಅಂತ ಹೇಳಿದಾಗ ಅದನ್ನು ಬಿಟ್ಟು ನಾವು ಕೃಷ್ಣನನ್ನು ಏಕದೇವತಾ ಉಪಾಸನೆ ನಿಮಿತ್ತವಾಗಿ, ಕೃಷ್ಣ ಧರ್ಮದಲ್ಲಿ ಏಕೈಕ ದೇವತೆ ಪರಬ್ರಹ್ಮ ಪುರುಷೋತ್ತಮ, ಅವನು ಸರ್ವಸ್ವ ಸರ್ವೋತ್ತಮ ಪರವಾಸುದೇವ. ನಮಗೆ ಬೇರೆ ಎರಡನೇ ದೇವತೆ ಉಪಾಸನೆ ಇಲ್ಲಿ ಇಲ್ಲ. ಸೊ ನೇರವಾಗಿ ಕೃಷ್ಣನನ್ನೇ ನಾವು ಗುರುವಾಗಿ ಸ್ವೀಕಾರ ಮಾಡಿ, ದೇವತೆಗೆ ಸ್ವೀಕಾರ ಮಾಡಿ ಪೂಜೆ ಮಾಡೋಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಅದಕ್ಕೆ ಪ್ರೋಟೋಕಾಲ್ ಇಲ್ಲ. ಕೃಷ್ಣನ ಹತ್ರ ಹೋಗೋದಕ್ಕೆ ಒಬ್ಬ ಗುರುವಿನ ಆಶ್ರಯಿಸಿ ನಮ್ಮ ಮುಂದಕ್ಕೆ ಹೋಗಬೇಕು, ಹೆಜ್ಜೆ ಹೆಜ್ಜೆ ಸಾಧನೆ ಮಾಡಬೇಕು, ಸರಿ, ಅದು ಸಂತೋಷ. ಆ ಸಂಸ್ಕಾರ ಭಾಳ ಕೆಳಮಟ್ಟದಲ್ಲಿದ್ದಾಗ ಮಾತ್ರ ಎಲ್ಲರೂ ಬೇಕು ನಿಮಗೆ ಗೈಡ್ ಮಾಡಿ. ಪ್ರತಿಯೊಂದು ಒಂದೊಂದು ಹೆಜ್ಜೆಯಲ್ಲೂ ABCD ಕೆಲಸಕ್ಕೂ ಒಬ್ಬ ಗುರು ಬೇಕು. ಆದರೆ ನೇರವಾಗಿ ಕೃಷ್ಣನನ್ನು ಆಶ್ರಯಿಸಿ ಶರಣಾಗತಿ ಭಾವದಲ್ಲಿ ನೀವು ಬಂದಾಗ ಆ ವ್ಯಕ್ತಿಯ ಸಂಸ್ಕಾರ ಎಂಥದ್ದೇ ಇರಲಿ, ಪರಮ ಪಾಪಿ ಚಂಡಾಲನಿಂದ ಹಿಡಿದು ಪರಮ ಸಂತ ಯೋಗಿಯವರೆಗೂ ಎಲ್ಲರೂ ನನ್ನಲ್ಲಿ ಆಶ್ರಯ ಪಡ್ಕೊಳ್ಳೋಕೆ ಸಾಧ್ಯ ಅಂತ ಕೃಷ್ಣ ಹೇಳಿರುವಾಗ, ಅಂಥ ಜಗದ್ಗುರುವನ್ನು ಬಿಟ್ಟು ನಾವು ಬೇರೆಯನ್ನು ಆಶ್ರಯಿಸಿ ಹೋಗಬೇಕಾದ ಅಗತ್ಯ ಇಲ್ಲ. ಕೃಷ್ಣನನ್ನು ನೇರವಾಗಿ ನೀವು ಸಂಪರ್ಕಿಸಕ್ಕೆ ಸಾಧ್ಯ, ಆಶ್ರಯಿಸಕ್ಕೆ ಸಾಧ್ಯ. ಧ್ಯಾನ ಮಾಡಿ, ಪೂಜೆ ಮಾಡಿ, ಅಲ್ಲಿಂದ ಸಿಗುವಂಥ ಫಾಸ್ಟ್ ಟ್ರ್ಯಾಕ್ ರಿಸಲ್ಟ್ ಅಂತ ಹೇಳ್ತೀವಿ, ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಅದನ್ನು ಅನ್ಯತಾ ಭಾವಿಸದೆ ಬೇರೆ ಯಾವ ಸಂಪ್ರದಾಯಗಳಿದ್ದರೂ ಕೂಡ ಮುಕ್ತ ಮನಸ್ಸು ಅಂತ ಒಂದು ನಮಗೆ ಇಲ್ಲದೆ ಹೋದರೆ ಬರೀ ಬೇರೆಯವ್ರಲ್ಲಿ ತಪ್ಪು ಹುಡುಕ್ತಾ ಇರ್ತೀವಿ ಹೊರತು ಬೇರೆ ಸಿದ್ಧಾಂತಗಳು, ದೋಷಗಳನ್ನ ಹುಡುಕ್ತಾ ಇರ್ತೀವಿ. ಅದನ್ನು ಬಿಟ್ಟು ನಮಗಿಷ್ಟವಾದ ಸಿದ್ಧಾಂತ ನಾವು ಆರಿಸ್ಕೊಂಡು, ನಮ್ಮ ಸಂಸ್ಕಾರಕ್ಕೆ ಹೊಂದುವಂಥ ಸಿದ್ಧಾಂತವನ್ನು ಆರಿಸ್ಕೊಂಡು ನಾವು ಧ್ಯಾನ ಮಾಡೋಕ್ಕೆ ಹೊರಟ್ರೆ, ಸಾಧನೆ ಮಾಡೋಕ್ಕೆ ಹೊರಟ್ರೆ ಭಾಳಷ್ಟು ಪಡ್ಕೊಳ್ಳೋಕೆ ಸಾಧ್ಯ. ಕಾಲನ ಕರೆಗಂಟೆ ಯಾವಾಗ ಎಲ್ಲಿ ಯಾರಿಗೆ ಹೇಗೆ ಕೇಳಿಪುದೋ ಬಲ್ಲವರಾರು, ಕಾಲರ ಕಾಲ ನಮ್ಮ ಶ್ರೀಕೃಷ್ಣನನ್ನು ಭಜಿಸಲು ಇದೇ ಸಕಾಲ ಅನ್ನೋ ವಚನವನ್ನು ನಾನು ಬರೆದು ಅರ್ಧ ಗಂಟೆಯಲ್ಲಿ ನಮ್ಮ ಕನ್ನಡ ಸಿನಿಮಾ ನಟಿ ಸೌಂದರ್ಯ ಏರೋಪ್ಲೇನ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ ಸುದ್ದಿ ಬಂತು. ಸೊ ಸಾಧನೆಗೆ ನಾವು ದಿನಗಳನ್ನು, ಗಂಟೆಗಳನ್ನು, ವರ್ಷಗಳನ್ನು ಎಣಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ರಿಟೈರ್ ಆದಮೇಲೆ, ನಿವೃತ್ತಿ ನಂತರ ನಾವು ಸಾಧನೆ ಮಾಡೋದು ಸಾಕು. ಈಗ ಯಾಕೆ ನಮಗೆ ಸರ್ವಿಸಲ್ಲಿದ್ದೀವಿ, ಬಿಸ್ನೆಸ್ಸಲ್ಲಿದ್ದೀವಿ, ಇನ್ನು ಸಂಸಾರ ನಮ್ಮನ್ನು ಗಟ್ಟಿಯಾಗಿ ಆಶ್ರಯಿಸಿದೆ, ನಾವು ನಮ್ಮ ಆಶ್ರಿತರನ್ನ ಸಾಕಬೇಕಲ್ಲ ಅಂತ ಹೇಳಿದಾಗ ಆತ್ಮೋದ್ಧಾರಕ್ಕಾಗಿ ನಾವು ಮಾಡೋ ಕೆಲಸನೂ ಇರುತ್ತೆ. ಬರೀ ಕುಟುಂಬಕ್ಕೆ ಬೇರೆಯವ್ರನ್ನ ಪೋಷಣೆ ಮಾಡೋಕ್ಕೆ ಮಾತ್ರ ನಾವು ಹುಟ್ಟಿಲ್ಲ, ಅದು ಋಣ ತೀರಿಸುವಂಥ ಒಂದು ಕೆಲಸ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿನದಿಲ್ಲ. ಸೊ ನಿಜವಾಗ್ಲೂ ಯೋಚನೆ ಮಾಡಿದ್ರೆ ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು ಒಂದು ನಯಾ ಪೈಸದಷ್ಟು ಕೂಡ ನಾವು ಪ್ರಯತ್ನ ಮಾಡಲ್ಲ. ಬರೀ ಪೂಜೆ ಪುನಸ್ಕಾರ ಮಾಡೋದು ಸಾಲದು. ಪ್ರತಿಯೊಬ್ಬ ಗೃಹಸ್ಥನೂ ಕೂಡ ತಿಂಗಳಲ್ಲಿ ಕನಿಷ್ಠ 2-3 ದಿನ ಏಕಾಂತ ವಾಸ ಮಾಡಿ ಸಾಧನೆ ಮಾಡಬೇಕು ಅಂತ ರಾಮಕೃಷ್ಣರು ಹೇಳ್ತಾರೆ. ಸೊ ಸಾಧನೆ ಮಹತ್ವ ಅಷ್ಟೊಂದಿದೆ. ನಾವು ಆತ್ಮೋದ್ಧಾರಕ್ಕೋಸ್ಕರ, ನಮ್ಮ ಆತ್ಮೋದ್ಧಾರಕ್ಕೋಸ್ಕರ ನಾವು ಕಿಂಚಿತ್ ಪ್ರಯತ್ನ ಮಾಡಲೇಬೇಕು. ಸೊ ಈ ದಿಶೆಯಲ್ಲಿ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಕೃಷ್ಣ ಕೊಟ್ಟಂಥ ಬುದ್ಧಿ, ಅವನೇ ಕೂತ್ಕೊಂಡು ಏನು ನುಡಿಸಿದಾನೆ ಯಥಾಮತಿ ನಾನು ಉತ್ತರ ಕೊಟ್ಟಿದ್ದೀನಿ. ತಮಗೆ ತೃಪ್ತಿಯಾಗಿದೆ, ಸಂತೋಷ. ಇಲ್ಲ ಅಂತ ಹೇಳಿದ್ರೆ ಬಿಡುವಿರೋ ನಿಮಗೂ ಮತ್ತು ನನಗೂ ಇಬ್ಬರಿಗೂ ವಿರಾಮ ಇರುವಂಥ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಬಂದು ಸಂಪರ್ಕ ಮಾಡಿದ್ರೆ ಕರ್ಮ ಸಿದ್ಧಾಂತ, ಪುನರ್ಜನ್ಮ, ದೇವತೆಗಳ ಸಾಕ್ಷಾತ್ಕಾರ, ಎಲ್ಲ ಥರದ ನಿಮ್ಮ ಗೂಢವಾದ ಗಹನವಾದ ಪ್ರಶ್ನೆಗಳಿಗೂ ಸಹನೆಯಿಂದ ಉತ್ತರ ಕೊಡ್ತೀನಿ. ಇಲ್ಲಿ ಅದಕ್ಕೆ ಬಹುಶಃ ಅವಕಾಶ ಆಗಲ್ಲ, ಸಮಯದ ಅಭಾವ ಮತ್ತು ಸನ್ನಿವೇಶದ ನಮಗೆ ಅದಕ್ಕೆ ಅನುಕೂಲಕರವಾಗಿಲ್ಲ ಅಂತ ಹೇಳ್ತಾ, ಯಾರ ಪ್ರಶ್ನೆಗಳು ಉತ್ತರ ಕೊಡೋಕ್ಕಾಗಿಲ್ಲ ಅವ್ರನ್ನ ದಯವಿಟ್ಟು ಕ್ಷಮಿಸಿ. ನಮಗೆ ನೀವು ಮತ್ತೆ ನನ್ನ ಪರ್ಸನಲ್ ಭೇಟಿ ಮಾಡಿ ಕೇಳಿಕೊಂಡು ನನ್ನ ಪ್ರಶ್ನೋತ್ತರ ಸಂವಾದ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೀನಿ. ಇಷ್ಟೊತ್ತು ಸಹನೆ ಕೇಳಿದೆ.